ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಒಂದು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತ ಅಂದರೆ ನೋಡಿ, ಸರ್ವ ಕಾರ್ಯಸಿದ್ಧಿ ದಾಯಕ ಹನುಮಾನ್ ಯಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಂತ ಅಂದರೆ, ಇವಾಗ ನಿಮ್ಮ ಸರ್ವ ಕಾರ್ಯಗಳು ಸಿದ್ಧಿ ಆಗಬೇಕು ಅಂತ ಅಂದರೆ ನೀವು ನೋಡಿ ಈ ಯಂತ್ರನ ಮನೆಯಲ್ಲಿ ಬರೆದು ನೀವು ಪೂಜೆ ಮಾಡಿ ಇದನ್ನು ನೀವು ಕೈಗೆ ಕಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕಾರ್ಯಗಳೆಲ್ಲ ನಿಂತೋಗಿರೋಂಥ ಕಾರ್ಯಗಳು ಕಾರ್ಯಸಿದ್ಧಿ ಆಗೋದಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ನಿಮಗೆ ಅಕಸ್ಮಾತ್ ಏನಾದರೂ ನಿಮಗೆ ಆರೋಗ್ಯ ಸಮಸ್ಯೆ ಕೂಡ ಇದ್ರೂ ಅದು ಸಂಪೂರ್ಣವಾಗಿ ನಿವಾರಣೆ ಆಗೋದಕ್ಕೆ ಈ ಯಂತ್ರ ಸಹಾಯ ಮಾಡುತ್ತೆ. ನೋಡಿ ಯಾವ ರೀತಿ ಈ ಯಂತ್ರನ ಮಾಡ್ಕೊಬೇಕು ಅಂತ ಅಂದರೆ, ನೋಡಿ ಈ ಯಂತ್ರವನ್ನು ನೋಡಿ ಕಾಣಿಸ್ತಿದೆಯಾ? ನೋಡಿ ಈ ಯಂತ್ರವನ್ನು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಕಾಲದಲ್ಲಿ ಭುಜಪತ್ರದ ಮೇಲೆ ಅಷ್ಟಗಂಧದ ಮಸಿಯಿಂದ ಹಾಗೂ ದಾಳಿಂಬೆಯ ಕಡ್ಡಿಯಿಂದ ಬರೆಯಬೇಕಾಗುತ್ತೆ. ಯಾಕಂದರೆ ಇದನ್ನು ನೀವು ಚಂದ್ರಗ್ರಹಣ ಆಗಲೇ ಆಗೋಗಿದೆ, ಇನ್ನೇನು ಸೂರ್ಯಗ್ರಹಣ ಸಮೀಪಿಸ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನೀವು ಇದನ್ನು ಖಂಡಿತವಾಗ್ಲೂ ಬರೆದು ನಿಮ್ಮ ಮನೆಯಲ್ಲಿ ಏನಾದರೂ ಸರ್ವ ಕಾರ್ಯಗಳು ಸಿದ್ಧಿ ಆಗಬೇಕು ಅಂದರೆ ಖಂಡಿತವಾಗ್ಲೂ ಇದನ್ನು ನೀವು ಬರೆದು ರೆಡಿ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ನೋಡಿ ಆ ಯಂತ್ರ ಯಾವ ರೀತಿ ಇದೆ ಅನ್ನೋದನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಓಂ ನೋಡಿ ಒಂದು ನಿಮಿಷ ಕಾಣಿಸ್ತಿದೆಯಾ? ನೋಡಿ ಆ ಯಂತ್ರ ಬಂದು ನೋಡಿ ಈ ರೀತಿ ಇದೆ. ನೋಡಿ ನಾನು ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣವಾಗಿ ತೋರ್ಸೋಕ್ಕಾಗೋದಿಲ್ಲ, ನಾನು ಫೋಟೋ ತೆಗೆದು ಹಾಕಿರ್ತೀನಿ, ಸರಿನಾ ಸ್ನೇಹಿತರೆ? ನೋಡಿ ಅದನ್ನು ನೀವು ದಾಳಿಂಬೆ ಕಡ್ಡಿಯಿಂದ ನೀವು ಬರೆದು ಅದನ್ನು ಸಿದ್ಧ ಮಾಡ್ಕೊಬೇಕು. ನಂತರ ಏನು ಮಾಡಬೇಕು ಅಂದರೆ ಯಂತ್ರವನ್ನು ಪೂಜಾ ಸ್ಥಳದಲ್ಲಿ ಸ್ಥಾಪಿಸಿ. ನೋಡಿ ಕಾಣಿಸ್ತಿದೆಯಾ? ಅಂದರೆ ನೀವು ಪೂಜೆ ಮಾಡೋ ಅಂಥ ಸ್ಥಳದಲ್ಲಿ ಸ್ಥಾಪಿಸಿ ಶ್ರದ್ಧಾ ಭಕ್ತಿಯಿಂದ ಧೂಪ ದೀಪಾದಿಗಳನ್ನು ಅರ್ಪಿಸಿ ಯಂತ್ರವನ್ನು ಹನುಮಂತ ದೇವರ ಸಹಿತ ನೀವು ಪೂಜೆ ಮಾಡಬೇಕು. ತದನಂತರ ಓಂ ಶಂಕರ ಸುವನ ಕೇಸರಿ ನಂದನಾಯ ನಮಃ ಈ ಮಂತ್ರವನ್ನು ಯಥಾ ಸಾಮರ್ಥ್ಯ ಸಂಖ್ಯೆಯಲ್ಲಿ ಜಪ ಮಾಡಿ ಯಾವುದಾದರೂ ಒಂದು ಆಂಜನೇಯನ ಸ್ತೋತ್ರವನ್ನು ಪಠಿಸಿ ಹನುಮಾನ್ ಚಾಲೀಸ ಇತ್ಯಾದಿ ಈ ಯಂತ್ರವನ್ನು ಧಾತುವಿನ ತಾಯಿತದಲ್ಲಿರಿಸಿ ಕೆಂಪು ದಾರದ ಸಹಾಯದಿಂದ ಕತ್ತು ಅಥವಾ ರಟ್ಟೆಯಲ್ಲಿ ಧರಿಸಬೇಕು. ಇದರ ಪ್ರಭಾವದಿಂದ ಸಕಲ ರೋಗ ವ್ಯಾಧಿಗಳಿಂದ ರಕ್ಷಣೆ ದೊರೆತು ಸಮಸ್ತ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತವೆ. ನೋಡಿ ಸ್ನೇಹಿತರೆ, ತುಂಬ ಸರಳವಾದದ್ದು. ನೀವು ಈ ಯಂತ್ರನ ನೀವು ಬರೆದು ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು, ಅದರಲ್ಲೂ ಸೂರ್ಯಗ್ರಹಣ ಚಂದ್ರಗ್ರಹಣ ಸಮಯದಲ್ಲಿ ಮಂಗಳವಾರ ಶನಿವಾರ ಸಮಯಗಳಲ್ಲಿ ಈ ಯಂತ್ರನ ನೀವು ಬರೆದು ಖಂಡಿತವಾಗ್ಲೂ ಪೂಜೆ ಮಾಡಿ ನೀವು ರಟ್ಟೆಗೆ ಅಥವಾ ನೋಡಿ ಕಾಣಿಸ್ತಿದೆಯಾ? ನೋಡಿ ರಟ್ಟೆಗೆ ನೀವು ಕಟ್ಕೊಳ್ಳೋದ್ರಿಂದ ಅದು ಕೆಂಪು ದಾರದಿಂದ ಖಂಡಿತವಾಗ್ಲೂ ನಿಮ್ಮ ಸಕಲ ಕಾರ್ಯಗಳು ಸಿದ್ಧಿ ಆಗುತ್ತೆ ಅಂತ ಈ ಗ್ರಂಥದಲ್ಲಿ ಕೊಟ್ಟಿದೆ. ಖಂಡಿತವಾಗ್ಲೂ, ಯಾಕಂದರೆ ಸುಮಾರು ಜನ ನನಗೆ ಹೇಳ್ತಾ ಇರ್ತೀರಲ್ವ ಆರೋಗ್ಯ ಸಮಸ್ಯೆ ಇದೆ ಅಂತ. ಅದಕ್ಕೋಸ್ಕರ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಏನಂದರೆ ನೋಡಿ, ಈಗ ನಾವು ಬರೆಯುವಾಗ ಕೆಲವೊಂದು ತಪ್ಪುಗಳಾಗ್ಬೋದು. ಅದಕ್ಕೆ ನಾನು ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಇದೆಯೋ ಆ ಗ್ರಂಥದಲ್ಲಿ ಯಾವ ರೀತಿ ಇದೆಯೋ ಅದನ್ನು ನೇರವಾಗಿ ನಿಮಗೆ ಫೋಟೋ ತೆಗೆದು ಹಾಕಿದ್ದೀನಿ. ಖಂಡಿತವಾಗ್ಲೂ ನೀವು ಈ ವಿಡಿಯೋದಲ್ಲಿರೋ ಅಂಥದ್ದನ್ನ ಯಂತ್ರನ ಖಂಡಿತವಾಗ್ಲೂ ನಿಮಗೆ ಯಾವ ಕಾರ್ಯಗಳಾಗಬೇಕು, ಯಾವ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಿಂತೋಗಿದೆ, ಯಾವ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಎಷ್ಟೇ ದಿನದಿಂದ ಮಾಡಿದ್ರೂ ಅದು ಸಿದ್ಧಿ ಆಗ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ನೋವಿದ್ದರೆ ಖಂಡಿತವಾಗ್ಲೂ ನೀವು ಈ ಯಂತ್ರನ ಬರೆದು ಖಂಡಿತವಾಗ್ಲೂ ನೀವು ರಟ್ಟೆಗೆ ಕಟ್ಕೊಬೋದು. ಅಕಸ್ಮಾತ್ ನಿಮಗೆ ರಟ್ಟೆಗೆ ಕಟ್ಕೊಳ್ಳೋಕೆ ಇಷ್ಟ
ಇಲ್ದಿದ್ದವರು ಮನೆಯಲ್ಲಿ ನೀವು ಈ ಯಂತ್ರನ ಬರೆದು ದಿನನಿತ್ಯ ನೀವು ಎಲ್ಲಾದರೂ ಒಂದು ಜಾಗದಲ್ಲಿ ಒಂದು ತಾಮ್ರದ ಪ್ಲೇಟಿನಲ್ಲಿ ಇಟ್ಟು ಖಂಡಿತವಾಗ್ಲೂ ನೀವು ಪೂಜೆ ಮಾಡೋದ್ರಿಂದ ಸಕಲ ಕಾರ್ಯಗಳು ಸರ್ವ ಕಾರ್ಯಗಳು ಸಿದ್ಧಿ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಯಾವುದೇ ಒಂದನ್ನಾಗಲಿ ನಾವು ಲಕ್ಷಾಂತರ ರೂಪಾಯಿನ ದುಡ್ಡು ಕೊಟ್ಟು ಖರ್ಚು ಮಾಡಿ ನಮ್ಮ ಕಾರ್ಯಗಳನ್ನ ನಾವು ಅವ್ರ ಹತ್ರ ಕೊಟ್ಟು ಬೇಡೋದಕ್ಕಿಂತ ಖಂಡಿತವಾಗ್ಲೂ ನಮಗೆ ಗೊತ್ತಿರೋಂಥ ಚಿಕ್ಕ ಪುಟ್ಟ ಗ್ರಂಥಗಳಲ್ಲಿರೋಂಥ ವಿಚಾರಗಳನ್ನ ತಿಳ್ಕೊಂಡು ನಮ್ಮ ಸಮಸ್ಯೆಗೆ ನಾವೇ ಪರಿಹಾರನ ಕಂಡಿಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ಗ್ರಂಥದಲ್ಲಿದೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರಿಗೆ ಅವಶ್ಯಕತೆ ಇದೆ ಅವರು ಖಂಡಿತವಾಗ್ಲೂ ಈ ಯಂತ್ರನ ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಿ, ಈ ರೀತಿ ಇದೆ ಆ ಯಂತ್ರ. ನೋಡಿ ಸ್ನೇಹಿತರೆ, ಯಾವ ರೀತಿ ಇದೆ ಅಂತ ಕಾಣಿಸ್ತಿದೆಯಾ? ಅದರಲ್ಲೂ ನಿಮಗೆ ಆರೋಗ್ಯ ಸಮಸ್ಯೆ ಅಂತ ಇರೋರು ಖಂಡಿತವಾಗ್ಲೂ ಇದನ್ನು ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ. ಯಾಕಂದರೆ ನೋಡಿ, ಎಲ್ಲದಕ್ಕೂ ಮಾತ್ರೆ ಟಾಣಿಕ್ ಅಂತ ನುಂಗಿ ದೇಹನ ಹಾಳು ಮಾಡ್ಕೊಳ್ಳೋದು ಬದಲು ಅಟ್ಲೀಸ್ಟು ಮಾಟ ಮಂತ್ರಗಳಂತೇಳಿ ಅಲ್ಲಿ ಹೋಗಿ ಆತಾಯ್ತಾ ಈತಾಯ್ತಾ ಅದು ಇದು ಅಂತೇಳಿ ಸುಮ್ಮನೆ ದುಡ್ಡು ಸಮಯ ವ್ಯರ್ಥ ಮಾಡಿಕೊಂಡು ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊಳ್ಳೋದು ಬದಲು ಖಂಡಿತವಾಗ್ಲೂ ಚಿಕ್ಕ ಪುಟ್ಟ ವಿಷಯಗಳನ್ನ ನಾವು ತಿಳ್ಕೊಂಡು ಅದ್ರ ಮುಖಾಂತರ ದೇವರನ್ನ ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ದೇವರು ನಮಗೆ ಯಾವತ್ತೂ ಮೋಸ ಮಾಡಲ್ಲ. ನೋಡಿ, ಭಗವಂತನ ನಂಬೋದ್ರಿಂದ ಯಾವತ್ತೂ ಮೋಸ ಆಗಲ್ಲ. ಆದರೆ ನಂಬಿಕೆ ಅಂದರೆ ಮೂಢನಂಬಿಕೆ ಇರಬಾರ್ದು. ಯಾವಾಗಲೂ ಅಷ್ಟೇ, ನಾವು ಯಾವುದೇ ಒಂದು ವಿಷಯನ ನಂಬಬೇಕು ಅಂದರೆ ಅದರಲ್ಲಿ ನಮಗೆ ಸತ್ಯಾಸತ್ಯತೆ ಎಷ್ಟು ಇದೆ, ಅದರಿಂದ ನಮಗೆ ಲಾಭ ಎಷ್ಟಿದೆ, ನಷ್ಟ ಎಷ್ಟಿದೆ, ನಾವು ಮಾಡ್ತಿರೋ ಕೆಲಸ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಆಲೋಚನೆ ಮಾಡಿ ಮಾಡಬೇಕಾಗುತ್ತೆ. ಯಾಕಂದರೆ ಈಗಿನ ಪರಿಸ್ಥಿತಿಗಳಲ್ಲಿ ಜನರಿಗೆ ಮೂಢನಂಬಿಕೆಗಿಂತ ಮೌಢ್ಯ ಅನ್ನೋದು ಜಾಸ್ತಿ ತುಂಬ್ಕೊಂಬಿಟ್ಟಿದೆ. ಎಲ್ಲ ಕಣ್ಣೆದುರಿಗೆ ನಡೆಯುವಂಥ ಮೌಢ್ಯಗಳನ್ನ ನಂಬಿ ನಾವು ಏನಾದರೂ ಹೇಳೋಕೆ ಹೋದರೆ ಅದು ತಪ್ಪಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದಿಲ್ಲ. ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ. ಮೌಢ್ಯಗಳನ್ನ ಜಾಸ್ತಿ ಬೆಳೆಸ್ಕೊಂಬೇಡಿ. ಯಾಕಂದರೆ ಮೌಢ್ಯತೆಯಿಂದ ನಾವು ಏನನ್ನೂ ಸಾಧಿಸೋಕ್ಕಾಗೋದಿಲ್ಲ. ಆದರೆ ಭಗವಂತನ ನಾವು ಆರಾಧನೆ ಮಾಡೋದ್ರಿಂದ, ಭಗವಂತನ ಸೇವೆ ಮಾಡೋದ್ರಿಂದ, ಭಗವಂತ ಕೊಟ್ಟಿರೋಂಥ ಹಾದಿನ ನಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ. ನೋಡಿ, ಇಲ್ಲಿ ಈ ಹನುಮಂತನ ದೇವರದು ಈ ಯಂತ್ರನ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಹನುಮಂತ ದೇವರು ನಿಮಗೆ ಗೊತ್ತಿದೆ, ಶಕ್ತಿಗೆ ಪ್ರತೀಕ, ಮಾಟ ಮಂತ್ರಕ್ಕೆ ಅಧಿಪತಿ ಆಗಿರ್ತಾರೆ. ಅದಕ್ಕೋಸ್ಕರ ನಾವು ಇದನ್ನು ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಖಂಡಿತವಾಗ್ಲೂ ಇದ್ರ ಉಪಯೋಗನ ನೀವು ಮಾಡ್ಕೊಳ್ಳಿ. ನೋಡಿ, ಯಂತ್ರದ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಕಾಣಿಸ್ತಿದೆಯಾ? ನೋಡಿ, ನಾನು ಬರೆದು ಹಾಕ್ಬೋದಾಗಿತ್ತು, ಆದರೆ ಕೆಲವೊಂದು ಯಂತ್ರಗಳನ್ನ ನಾವು ಬರೆಯುವಾಗ ಏನಾದರೂ ಬೀಜಾಕ್ಷರಿ ಮಂತ್ರಗಳೆಲ್ಲ ತಪ್ಪಾಗ್ಬೋದೇನೋ ಅನ್ನೋ ಉದ್ದೇಶದಿಂದ. ಯಾಕಂದರೆ ನಾವು ಮಾಡೋ ಕೆಲಸ ಒಳ್ಳೆ ಕೆಲಸ ಆಗಿರಬೇಕು. ಯಾವಾಗಲೂ ಒಬ್ರಿಗೆ ಒಳ್ಳೇದಾಗಬೇಕೇ ಹೊರತು ಅದರಿಂದ ಕೆಟ್ಟದಾಗಬಾರ್ದು. ಅದನ್ನೇ ನಾನು ಹೇಳ್ತಾ ಇರೋದು. ನಂಬಿಕೆ ಇರಬೇಕೇ ಹೊರತು ಮೂಢನಂಬಿಕೆ ಇರಬಾರ್ದು. ದೇವ್ರನ್ನ ನಂಬಿಕೆ ಹೊರತು ಮಾಟ ಮಂತ್ರ ಆ ಥರದನ್ನು ಖಂಡಿತವಾಗ್ಲೂ ನಂಬೇಡಿ. ಮಾಟ ಮಂತ್ರಗಳೆಲ್ಲ ನಂಬಿದಾಗ ಅದು ಆರಂಭದಲ್ಲಿ ನಮಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಡುತ್ತೆ. ಆದರೆ ಅದು ಹೋಯ್ತಾ ಅದು ನಮ್ಮನ್ನೇ ಕೆಡಿಸ್ಬಿಡುತ್ತೆ. ಅದು ನಮ್ಮ ಜೀವನನೇ ಸರ್ವನಾಶ ಮಾಡುತ್ತೆ. ಯಾಕಂದರೆ ಮಾಟ ಮಂತ್ರ ಮಾಡೋರು ನಿಮ್ಮಿಂದ ದುಡ್ಡಿಗೆ ಅಪೇಕ್ಷೆ ಪಡ್ತಾರೆ. ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅಂತ, ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಆ ಪೂಜೆ ಮಾಡಿ, ಆ ಯಂತ್ರ ಕಟ್ಕೊಳ್ಳಿ, ಈ ಯಂತ್ರ ಕಟ್ಕೊಳ್ಳಿ ಅಂತ ನಿಮ್ಮ ಹತ್ರ ದುಡ್ಡನ್ನ ಬೇಕಾದಷ್ಟನ್ನ ಕಿತ್ಕೊತಾರೆ. ದಯವಿಟ್ಟು ಅಂಥ ಮೂಢನಂಬಿಕೆಗಳಿಗೆ ಒಳಗಾಗಬೇಡಿ. ಯಾವಾಗಲೂ ಅಷ್ಟೇ ಭಗವಂತನ ಸೇವೆ ಮಾಡಿ, ಭಗವಂತನ ವಿಚಾರಗಳನ್ನ ತಿಳ್ಕೊಳ್ಳಿ. ಭಗವಂತ ನಮಗೆ ಅಂತ ಕೆಲವೊಂದಷ್ಟು ಗ್ರಂಥಗಳಲ್ಲಿ, ವಿಚಾರಧಾರೆಗಳಲ್ಲಿ ವಿಷಯಗಳನ್ನ ಬೇಕಾದಷ್ಟು ನಮ್ಮ ಗ್ರಂಥಗಳಲ್ಲಿದೆ. ಅದನ್ನು ನಾವು ಓದಿ ತಿಳ್ಕೊಂಡಾಗ ಅಥವಾ ಅದರಲ್ಲಿರೋಂಥ ಉಪಯೋಗನ ನಾವು ಪಡ್ಕೊಂಡಾಗ ನಮಗೂ ಜೀವನಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನೋಡಿ, ನಾನು ಫೋಟೋ ಕೂಡ ತೆಗೆದು ಹಾಕಿರ್ತೀನಿ. ನಿಮಗೆ ಇದು ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ. ಮತ್ತು ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.